ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟ್ಯಾಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಕೇಂದ್ರ ಸರ್ಕಾರದಿಂದ 2 ಬದಲಾವಣೆಗಳನ್ನು ಮಾಡ್ತಾ ಇರುವಂಥದ್ದು. ಸೊ ಆ ಒಂದು ಬದಲಾವಣೆಗಳು ಏನು ಮಾಡ್ತಾ ಇದ್ದಾರೆ ಅಂತ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಜೊತೆಗೆ ಕೇಂದ್ರ ಸರ್ಕಾರದಿಂದ 2 ಅಪ್ಡೇಟ್ ಕೂಡ ಇದ್ದಾವೆ. ಮತ್ತು ಗ್ರಾಮೀಣ ಅಂದರೆ ಉದ್ಯೋಗ ಖಾತ್ರಿ, ಮಹಾತ್ಮ ಗಾಂಧಿಯ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಯಾರೆಲ್ಲ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಕೆಲಸಗಳನ್ನು ಮಾಡ್ತಾ ಇರ್ತಾರೆ, ಸೊ ಅಂಥವರ ಒಂದು ಜಾಬ್ ಕಾರ್ಡ್ಗಳನ್ನು ಕಳೆದುಕೊಂಡಿರ್ತಾರೆ. ಸೊ ಜಾಬ್ ಕಾರ್ಡ್ ಕಳೆದುಕೊಂಡಿರ್ತಾರೆ, ಜಾಬ್ ಕಾರ್ಡ್ ನಂಬರ್ ಕೂಡ ಗೊತ್ತಿರಲಿಲ್ಲ ಅವರಿಗೆ. ಸೊ ಹೀಗಾಗಿ ಜಾಬ್ ಕಾರ್ಡ್ಗಳನ್ನು ಯಾವ ರೀತಿ ನೀವು ನಿಮ್ಮ ಒಂದು ಮೊಬೈಲ್ನಲ್ಲೇ ಸುಲಭವಾಗಿ ಚೆಕ್ ಮಾಡ್ಕೊಳ್ಬೋದು. ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಬರುವಂಥ ಎಲ್ಲ ಗ್ರಾಮಗಳ ಒಂದು ಜಾಬ್ ಕಾರ್ಡ್ ಲಿಸ್ಟ್ಗಳನ್ನ ನೀವು ನೋಡ್ಬೋದು. ಅದು ಯಾವ ರೀತಿ ನೋಡ್ಬೋದು ಅಂತ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಜೊತೆಗೆ ನಿಮ್ಮ ಒಂದು ಜಾಬ್ ಕಾರ್ಡಲ್ಲಿ ಎಷ್ಟು ಜನ ಸದಸ್ಯರಿದ್ದಾರೆ, ಸೊ ನೀವು ಎಷ್ಟು ಒಂದು ಫೈನಾನ್ಷಿಯಲ್ ಇಯರಲ್ಲಿ ಎಷ್ಟು ದಿನ ಕೆಲಸನ ಮಾಡಿದ್ದೀರಾ, ಸೊ ನಿಮಗೆ ಅಮೌಂಟ್ ಎಷ್ಟು ಬಂದಿದೆ, ಸೊ ಯಾವ ಒಂದು ಸ್ಥಳದಲ್ಲಿ ನೀವು ಕೆಲಸ ಮಾಡಿರ್ತೀರಾ, ಸೊ ಯಾರ್ಯಾರ ಅಕೌಂಟಿಗೆ ಎಷ್ಟೆಷ್ಟು ಅಮೌಂಟ್ ಬಂದಿದೆ ಅಂತ ಸಂಪೂರ್ಣವಾಗಿ ಡೀಟೇಲ್ ಆಗಿ ನೀವು ಅಲ್ಲಿಂದ ನೋಡ್ಕೊಳ್ಬೋದು. ಹಾಗಾದರೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ಈ ರೀತಿಯ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಮತ್ತೊಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಯೂಸ್ಫುಲ್ ಮಾಹಿತಿಗಳು ನಮ್ಮ ಒಂದು ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಮಾಹಿತಿಗಳನ್ನ ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ, ವಿಡಿಯೋನ ಶುರು ಮಾಡೋಣ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೇಂದ್ರ ಸರ್ಕಾರದಿಂದ ಒಂದು 2 ಗುಡ್ ನ್ಯೂಸ್ ಏನಪ್ಪ ಬಂದಿದೆ ಅಂತ ಅಂದರೆ ನೋಡೋದಾದರೆ, ಮೊದಲನೇದಾಗಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಈಗಾಗಲೇ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ಮಾಡಬೇಕಂತಂದರೆ ಪ್ರತಿ ವರ್ಷ ಒಂದು ಕುಟುಂಬಕ್ಕೆ 100 ದಿನಗಳವರೆಗೆ ಒಂದು ಕೆಲಸನ ಮಾಡ್ಬೋದಾಗಿತ್ತು. ಲಿಮಿಟ್ ಇತ್ತು, 100 ದಿನಗಳವರೆಗೆ ಮಾತ್ರ ಕೆಲಸನ ಮಾಡ್ಬೋದಾಗಿತ್ತು. ಇವಾಗ ಕೇಂದ್ರ ಸರ್ಕಾರದ ಒಂದು ಮೊನ್ನೆ ಬಜೆಟ್ ಮಂಡನೆಯಲ್ಲಿ ಅಂದರೆ ಆ ಒಂದು 100 ದಿನಗಳಿಂದ ಒಂದು ಹೆಚ್ಚುವರಿನ ಮಾಡಿದ್ದಾರೆ. 150 ದಿನಗಳವರೆಗೆ ಒಂದು ಕೆಲಸನ ಕೊಡಬೇಕು ಅಂತ ಒಂದು ಮನವಿನ ಸಲ್ಲಿಸಿದ್ದಾರೆ. ಸೊ ಇದು ಜಾರಿಗೆ ಆಗೋದು ಅಷ್ಟೇ ಬಾಕಿ ಇರುವಂಥದ್ದು. ಸೊ ಇವಾಗಲೇ ಬಜೆಟ್ ಮಂಡನೆಯಲ್ಲಿ ಈ ಒಂದು ಮನವಿನ ಸಲ್ಲಿಸಿದ್ದಾರೆ. ಸೊ ಜಾರಿಗೆ ಆಗೋದು ಮಾತ್ರ ಒಂದು ಬಾಕಿ ಇರುವಂಥದ್ದು. ಎರಡನೇ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, ಇವಾಗ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬರಿಗೂ ದಿನಗೂಲಿನ 349 ರೂಪೀಸ್ ಇತ್ತು. ಸೊ ಇವಾಗ ಏನು ಮಾಡಿದ್ದಾರೆಪ್ಪ ಅಂತಂದರೆ ಅದನ್ನು 400 ರೂಪಾಯಿಗೆ ಒಂದು ಏರಿಕೆಯನ್ನು ಮಾಡಬೇಕು ಅಂತ ಮನವಿ ಕೂಡ ಸಲ್ಲಿಸಿದ್ದಾರೆ. ಆ ಒಂದು ಮನವಿ ಕೂಡ ಒಂದು ಜಾರಿಗೆ ಬರುವುದು ಬಾಕಿ ಇರುವಂಥದ್ದು. ಹೀಗಾಗಿ ಈ ಒಂದು ಎರಡೂ ಕೂಡ ಒಂದು ಜಾರಿಗೆ ಆದರೆ ಸೊ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಜನರು ಎಲ್ರಿಗೂ ಕೂಡ ಬಹಳಷ್ಟು ಒಂದು ಅನುಕೂಲ ಆಗುವಂಥದ್ದು. ಸೊ ಈಗಾಗಲೇ 349 ರೂಪೀಸ್ನ ಕೊಡ್ತಾ ಇರುವಂಥದ್ದು ಪ್ರತಿಯೊಬ್ಬರಿಗೂ, ಪುರುಷರಿಗೂ ಮತ್ತು ಮಹಿಳೆಯರಿಗೂ ಸಮಾನ ಒಂದು ವೇತನ ಇರುತ್ತೆ. ಹೀಗಾಗಿ ಈ ಒಂದು ಎರಡೂ ಅಪ್ಡೇಟ್ಗಳನ್ನ ಒಂದು ಜಾರಿಗೆ ಬಂದರೆ ಸೊ ಭಾಳಷ್ಟು ಜನರಿಗೆ ಅನುಕೂಲ ಆಗುತ್ತೆ. ಸೊ ಈಗ ಮುಂದಿನ ಒಂದು ಮಾಹಿತಿ ಏನಪ್ಪ ಅಂತಂದರೆ, ಸೊ ಭಾಳಷ್ಟು ಜನರು ಗ್ರಾಮೀಣ ಪ್ರದೇಶದಲ್ಲಿರುವಂಥವ್ರು ಜಾಬ್ ಕಾರ್ಡ್ಗಳನ್ನ ಕಳೆದುಕೊಂಡಿರ್ತಾರೆ, ಜಾಬ್ ಕಾರ್ಡ್ ನಂಬರ್ ಗೊತ್ತಿರಲ್ಲ. ಸೊ ಅವರು ಮೊಬೈಲ್ನಲ್ಲೇ ಯಾವ ರೀತಿ ಒಂದು ಅವರ ಒಂದು ಗ್ರಾಮ ಪಂಚಾಯತಿಲಿರುವಂಥ ಗ್ರಾಮ ಪಂಚಾಯತಿ ಅಂಡರಲ್ಲಿ ಬರ್ತಕ್ಕಂಥ ಎಲ್ಲ ಗ್ರಾಮಗಳ ಒಂದು ಜಾಬ್ ಕಾರ್ಡ್ಗಳ ಲಿಸ್ಟ್ಗಳನ್ನ ನೀವು ಮೊಬೈಲ್ನಲ್ಲೇ ನೋಡ್ಕೊಳ್ಬೋದು. ಜೊತೆಗೆ ಮೊಬೈಲ್ನಲ್ಲಿ ನಿಮ್ಮ ಒಂದು ಅಕೌಂಟ್ ನಂಬರ್ ಕೂಡ ನೋಡ್ಕೊಳ್ಬೋದು. ಯಾವ ಒಂದು ಅಕೌಂಟ್ ಇದೆ, ಎಷ್ಟು ಜನ ಸದಸ್ಯರಿದ್ದಾರೆ ನಿಮ್ಮ ಒಂದು ಜಾಬ್ ಕಾರ್ಡಲ್ಲಿ, ಎಷ್ಟು ದಿನ ಕೆಲಸ ಮಾಡಿದ್ದೀರಾ, ಯಾವ ವರ್ಷದಲ್ಲಿ ಎಲ್ಲಿ ಕೆಲಸ ಮಾಡಿದ್ದೀರಾ, ಸೊ ಸಂಪೂರ್ಣವಾಗಿ ಈ ರೀತಿಯಾಗಿ ಮೊಬೈಲ್ನಲ್ಲೇ ಚೆಕ್ ಮಾಡ್ಕೊಳ್ಬೋದು. ಬನ್ನಿ ವೀಕ್ಷಕರೇ, ಅದಕ್ಕೂ ಮುಂಚೆ ನಿಮ್ಮ ಒಂದು ಮೊಬೈಲ್ ಅಥವಾ ಕಂಪ್ಯೂಟ್ರಲ್ಲಿ ಸರ್ಚ್ ಬಾರ್ ಇರುತ್ತೆ. ಸರ್ಚ್ ಬಾರಲ್ಲಿ MG ನರೇಗಾ ಅಂತ ಟೈಪ್ ಮಾಡಿ. ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು ನೀವು. ಈ ರೀತಿಯಾಗಿ MG ನರೇಗಾ ಅಂತ ಟೈಪ್ ಮಾಡಿದ್ರೆ ಅಂದರೆ ಈ ರೀತಿಯಾಗಿರ್ತಕ್ಕಂಥ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋಗಬೇಕು. ಇಲ್ಲಿ ನೋಡ್ಕೊಳ್ಬೋದು ಮಹಾತ್ಮ ಗಾಂಧಿ ನರೇಗಾ ಅಂತ ಇದೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ವೀಕ್ಷಕರಲ್ಲಿ ನೋಡ್ಕೊಳ್ಬೋದು ಆ ಒಂದು ಆಪ್ಷನ್ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿರ್ತಕ್ಕಂಥ ಒಂದು ಪೇಜ್ ಓಪನ್ ಆಯಿತು. ಇಲ್ಲಿ ನೋಡ್ಕೊಳ್ಬೋದು, ಇಲ್ಲಿ ಒಂದು ನಮ್ಮ ಒಂದು ರಾಜ್ಯದ ಎಲ್ಲ ಜಿಲ್ಲೆಗಳಿರುವಂಥದ್ದು ಇಲ್ಲಿ ನೋಡ್ಕೊಳ್ಬೋದು.
ಈ ಒಂದು ಆಪ್ಷನಲ್ಲಿ ನಿಮ್ಮ ಒಂದು ಜಿಲ್ಲೆ ಯಾವುದಾಗಿರುತ್ತೋ ಆ ಒಂದು ಜಿಲ್ಲೆ ಮೇಲೆ ಕ್ಲಿಕ್ ಮಾಡಿ. ನಾನು ಸಂಪೂರ್ಣವಾಗಿ ಕಲಬುರಗಿ ಜಿಲ್ಲೆ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಜಿಲ್ಲೆ ಮೇಲೆ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ನೋಡ್ಕೊಬೋದು, ಈ ರೀತಿಯಾಗಿರ್ತಕ್ಕಂಥ ಹೊಸ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಒಂದು ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸಂಪೂರ್ಣವಾಗಿ ನಿಮ್ಮ ಒಂದು ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನಿಮ್ಮ ಒಂದು ಗ್ರಾಮ ಪಂಚಾಯತಿಗಳು ಬಂದಿರುವಂಥದ್ದು ಲೆಫ್ಟ್ ಸೈಡಲ್ಲಿ. ನಂತರ ನಿಮ್ಮ ಒಂದು ಗ್ರಾಮ ಪಂಚಾಯತನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ವೀಕ್ಷಕರೇ, ನಿಮ್ಮ ಒಂದು ಗ್ರಾಮ ಪಂಚಾಯತ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಈ ರೀತಿಯಾಗಿರ್ತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ಹೊಸ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಕೊಳ್ಬೋದು, ಹೊಸ ಪೇಜ್ ಓಪನ್ ಆದ ನಂತರ ಇಲ್ಲಿ 4ನೇ ಆಪ್ಷನ್ ನೋಡ್ಕೊಳ್ಬೋದು, ಜಾಬ್ ಕಾರ್ಡ್ ರಿಲೇಟೆಡ್ ರಿಪೋರ್ಟ್ಸ್ ಅಂತ ಇದೆ. ಇದರಲ್ಲಿ 4ನೇ ಆಪ್ಷನ್ ನೋಡ್ಕೊಳ್ಳಿ, ಜಾಬ್ ಕಾರ್ಡ್ ಎಂಪ್ಲಾಯ್ಮೆಂಟ್ ರಿಜಿಸ್ಟರ್ ಅಂತ ಇದೆ. ಈ ಒಂದು 4ನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ವೀಕ್ಷಕರಲ್ಲಿ ನೋಡ್ಕೊಳ್ಬೋದು, 4ನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಸಂಪೂರ್ಣವಾಗಿ ನಿಮ್ಮ ಒಂದು ಗ್ರಾಮ ಪಂಚಾಯತಲ್ಲಿರುವಂಥ ರಿಜಿಸ್ಟರ್ ಆಗಿರುವಂಥ ಎಲ್ಲ ಜಾಬ್ ಕಾರ್ಡ್ಗಳ ಲಿಸ್ಟ್ ಕೂಡ ಒಂದು ಸಂಪೂರ್ಣವಾಗಿ ಓಪನ್ ಆಗುವಂಥದ್ದು. ಯಾರೆಲ್ಲ ಒಂದು ಜಾಬ್ ಕಾರ್ಡ್ನ ಹೊಂದಿರ್ತಾರೆ, ಸೊ ಅಂಥವರ ಒಂದು ಲಿಸ್ಟ್ ಓಪನ್ ಆಗುವಂಥದ್ದು. ಇಲ್ಲಿ ನೋಡ್ಕೊಳ್ಬೋದು, ಮೊದಲನೇದ ಒಂದು ಜಾಬ್ ಕಾರ್ಡ್ ನಂಬರ್ ಇರುತ್ತೆ. ನಂತರ ಆ ಒಂದು ಜಾಬ್ ಕಾರ್ಡ್ ಹೋಲ್ಡರ್ ನೇಮ್ ಇರುತ್ತೆ. ಸ್ಟೇಟಸ್ ಕೂಡ ಒಂದು ಆ್ಯಕ್ಟಿವ್ ಇದೆಯಾ ಇಲ್ಲ ಅಂತ ಸಂಪೂರ್ಣವಾಗಿ ಇಲ್ಲಿಂದ ನೀವು ಚೆಕ್ ಮಾಡ್ಕೊಳ್ಬೋದು. ನಿಮ್ಮ ಒಂದು ಗ್ರಾಮ ಪಂಚಾಯತಿಯಲ್ಲಿರುವಂಥ ಈ ಒಂದು ಲಿಸ್ಟಲ್ಲಿ ನಿಮ್ಮ ಒಂದು ಹೆಸರು ಎಲ್ಲಿರುತ್ತೆ, ಆ ಒಂದು ಹೆಸರು ಮುಂದೆ ಜಾಬ್ ಕಾರ್ಡ್ ನಂಬರ್ ಇರುತ್ತೆ. ಜಾಬ್ ಕಾರ್ಡ್ ನಂಬರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸಂಪೂರ್ಣವಾಗಿ ನಿಮ್ಮ ಒಂದು ಜಾಬ್ ಕಾರ್ಡಲ್ಲಿರುವಂಥ ಡೀಟೇಲ್ಸ್ ಫುಲ್ಲಾಗಿ ನೀವು ಮನೆಯಲ್ಲೇ ಕುಂತ್ಕೊಂಡು ಮೊಬೈಲ್ನಲ್ಲಿ ಸುಲಭವಾಗಿ ಚೆಕ್ ಮಾಡ್ಕೊಳ್ಬೋದು. ಏನಪ್ಪ ಅಂತಂದರೆ ನಿಮ್ಮ ಒಂದು ಜಾಬ್ ಕಾರ್ಡ್ ನಂಬರ್ ಕೂಡ ತಿಳಿದುಕೊಳ್ಬೋದು. ನಿಮ್ಮ ಒಂದು ಜಾಬ್ ಕಾರ್ಡ್ನಲ್ಲಿ ಎಷ್ಟು ಜನ ಸದಸ್ಯರಿದ್ದಾರೆ ತಿಳ್ಕೊಳ್ಬೋದು. ನಿಮ್ಮ ಒಂದು ಜಾಬ್ ಕಾರ್ಡಲ್ಲಿ ಎಷ್ಟು ಜನ ಸದಸ್ಯರು ಯಾವ್ಯಾವ ಒಂದು ಅಕೌಂಟ್ಗಳನ್ನ ಹೊಂದಿದ್ದಾರೆ, ಸೊ ನಿಮ್ಮ ಒಂದು ಜಾಬ್ ಕಾರ್ಡಲ್ಲಿ ಯಾವ್ಯಾವ ಅಕೌಂಟ್ಗಳ ಡೀಟೇಲ್ಸ್ನ ಕೊಟ್ಟಿದ್ದಾರೆ ಅಂತ ಸಂಪೂರ್ಣವಾಗಿ ತಿಳಿದುಕೊಳ್ಬೋದು. ನಂತರ ನಿಮ್ಮ ಒಂದು ಜಾಬ್ ಕಾರ್ಡಲ್ಲಿ ಯಾವ ವರ್ಷದಲ್ಲಿ ಎಲ್ಲಿ ಯಾವ ಸ್ಥಳದಲ್ಲಿ ನೀವು ಕೆಲಸನ ಮಾಡಿರ್ತೀರ ಅಂತ ಸಂಪೂರ್ಣವಾಗಿ ಅಲ್ಲಿ ಮೆನ್ಷನ್ ಆಗಿರುತ್ತೆ. ನಂತರ ಯಾವ ಒಂದು ಇಯರಲ್ಲಿ ಯಾವ ಒಂದು ಕೆಲಸದಲ್ಲಿ ನಿಮಗೆ ಎಷ್ಟು ಒಂದು ಪೇಮೆಂಟ್ನ ಬಂದಿದೆ, ಸೊ ಯಾವ ಒಂದು ಅಕೌಂಟಿಗೆ ಬಂದಿದೆ ಅಂತ ಈ ರೀತಿಯಾಗಿಯೂ ಕೂಡ ನೀವು ಸುಲಭವಾಗಿ ಮೊಬೈಲ್ನಲ್ಲೇ ಚೆಕ್ ಮಾಡ್ಕೊಳ್ಬೋದು. ನಂತರ ನೀವು ಒಂದು ಏನಾದರೂ ಕೆಲಸಕ್ಕೆ ಡಿಮ್ಯಾಂಡ್ ಇಟ್ಟಿದ್ರೂ ಕೂಡ ಅದರಲ್ಲಿ ಮೆನ್ಷನ್ ಆಗುತ್ತೆ. ಈ ರೀತಿಯಾಗಿ ನೀವು ಈ ಒಂದು ಜಾಬ್ ಕಾರ್ಡ್ ರಿಲೇಟೆಡ್ ಮಾಹಿತಿನ ಸಂಪೂರ್ಣವಾಗಿ ಮೊಬೈಲ್ನಲ್ಲೇ ತಿಳಿದುಕೊಳ್ಬೋದು. ಇದರ ಬಗ್ಗೆ ಏನಾದರೂ ನಿಮಗೆ ಡೌಟ್ಸ್ ಇದ್ದರೂ ಕೂಡ ಜಾಬ್ ಕಾರ್ಡ್ ರಿಲೇಟೆಡ್ ಆಗಿರ್ಬೋದು ಅಥವಾ ಈ ಒಂದು ಹಣದ ಬಗ್ಗೆ ಆಗಿರ್ಬೋದು, ಈ ರೀತಿಯಾಗಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆ ಒಂದು ಕಮೆಂಟ್ಗಳಿಗೆ ನಾನು ಉತ್ತರ ಕೊಡಲು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಈ ಮಾಹಿತಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಒಂದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಅದರಲ್ಲಿ ಮುಖ್ಯವಾಗಿ ಗ್ರಾಮೀಣ ಪ್ರದೇಶದ ಜನರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಪ್ರಾರಂಭದಿಂದ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.